ಸೇಫ್ ಆಗಿ ಹೋಗಿ ಕ್ಷೇಮವಾಗಿ ಬರ್ತೀವಿ. ಗೈಸ್, ರಾತ್ರಿ ನಾನು ಬೇಗ ಮಲ್ಕೊಂಡೆ, ಅಂದರೆ 2:30 ಹಂಗೆ ಮಲ್ಕೊಂಡು ಈಗ 6 ಗಂಟೆಗೆ ಇದ್ದಿದ್ದೀವಿ, 6:30ವರೆಗೆ. ಬಿಕಾಸ್ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ಯಾವುದೂ ಪ್ಯಾಕ್ ಮಾಡಿರಲಿಲ್ಲ. ನಮ್ಮ ಅಕ್ಕ ಬಾವ ಅವರೆಲ್ಲ ಅಲ್ಲಿಂದ ಹೊರಟಿದ್ದಾರೆ. ಯಾವ್ದ್ರಲ್ಲಿ ಹೋಗ್ತಿರೋದು, ಏನಕ್ಕೆ ಹೋಗ್ತಿರೋದು, ಎಲ್ಲಿ ಹೋಗ್ತಿರೋದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಹೋಗ್ತಿರೋದು, ಫ್ಯಾಮಿಲಿ ಟ್ರಿಪ್ ಹೋಗ್ತಿರೋದು. ಸೊ ಎಲ್ಲ ಔಟ್ಫಿಟ್ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಈಗ ನಾನು ಟುಮ್ ಒಂದೇ ಸೂಟ್ ಕೇಸಲ್ಲಿ ಇಟ್ಕೊಳ್ಳೋಣ ಅಂತಿದ್ದೀವಿ. ಲೈಫಲ್ಲಿ ಈ ಥರ ರಿಸ್ಕ್ ನಾನು ಯಾವತ್ತೂ ತೊಗೊಂಡಿಲ್ಲ, ಬಟ್ ಇವತ್ತು ತೊಗೋತಾ ಇದ್ದೀನಿ. ಬಿಕಾಸ್ ಒಂದೇ ಸೂಟ್ ಕೇಸಲ್ಲಿ ಇಟ್ಕೊಂಡ್ರೆ ಅವನು ನಂದೇ ತಗೊಂಡು ಹಾಕೊಳ್ಳೋದು ಅನ್ನೋದು ಇರುತ್ತೆ. ಬಟ್ ನಂಬಿಕೆ ಇದೆ, ನನ್ನ ತಮ್ಮ ಅಂದಮೇಲೆ ಒಂಚೂರು ನಂಬಿಕೆ ಇದೆ ನನಗೆ ಅವನ ಮೇಲೆ. ಸೊ ಅದಕ್ಕೆ ನಾನು ಧೈರ್ಯ ಮಾಡಿ ಆಯಿತು ಒಂದೇ ಸೂಟ್ ಕೇಸಲ್ಲಿ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಕಡೆ ಸೆಕ್ಷನ್ ಅವನದು, ಈ ಕಡೆ ಸೆಕ್ಷನ್ ನಂದು. ಆ್ಯಂಡ್ 4 ಜೋಡಿ ಬಟ್ಟೆ ಇಟ್ಕೊತಾ ಇದ್ದೀವಿ. ಹಚ್ಕೋ, ನಮ್ಮನೂ ರೆಡಿ ಆಗಿದ್ದಾರೆ ಅನಿಸುತ್ತೆ. ಹೌಬಾ ಇಲ್ಲ, ಕೇಳೋಣ ಅಂತ ಬಂದೆ. ಗೈಸ್, ಇಷ್ಟು ಹೊಸ ಬಟ್ಟೆಗಳೆಲ್ಲ ಕೊಟ್ಟಿದ್ದೀನಿ, ಮತ್ತೆ ಒಂದು ಅಂದಕ್ಕೆ ಕೈ ಹಾಕ್ತೇನೆ. ಯಾಕೆ ಅಂತ ಗೊತ್ತಿಲ್ಲ. ತಾಳ ಆಯ್ತು, ತಾಳ ಇಲ್ಲ ತಾಳ ಹೋಗ ಪಾಪ. ಇಡೀ ಟ್ರಿಪ್ಪು ಮೂಡ್ ಆಫ್ ಆಗುತ್ತೆ ಅವನಿಗೆ. ಆಮೇಲೆ ಬನ್ನಿ ಪ್ಯಾಕ್ ಮಾಡ್ಕೊಳ್ಳೋಣ ಬೇಗ. ಗೈಸ್ವರಿಂದ ಹೋಗೋಕೆ ಮುಂಚೆ ಕೂತ್ಕೊಂಡು ಏನೇನು ಲಿಸ್ಟ್ ಮಾಡ್ಕೋತೀನಿ. ಇಲ್ಲ ಕೊಡಿ ಮಿಸ್ ಮಾಡಬಾರ್ದು ಅನ್ನೋದನ್ನ ಲಿಸ್ಟ್ ಮಾಡ್ಕೋತೀನಿ. ಗೈಸ್, ಲೆಕ್ಕದ ಪ್ರಕಾರ ಅದು ಮಿಸ್ ಮಾಡ್ಕೋತಿಲ್ಲ ಅನಿಸುತ್ತೆ. ಎಲ್ಲ ಬರ್ದಿದ್ದೀನಿ. ಸೂಟ್ ಕೇಸು, ಹೆಡ್ಫೋನು, ಪರ್ಫ್ಯೂಮು, ಫೇಸ್ ವಾಶ್, ರೋಲಾನು, ಐಪ್ಯಾಡು, ವಾಚಸ್ಸು, 2 ಶೂಸು, ಸಾಕ್ಸು, ಬ್ರಷ್, ಗಿಟಾರ್ ಕ್ಲಿಪ್ಪು, ಇಷ್ಟನ್ನೆಲ್ಲ ಎತ್ಕೊಂಡು ಹೋಗ್ಬೇಕು, ಯಾವುದು ಮರಿಬಾರ್ದು ಅಂತ ಬರ್ಕೊಂಡಿರೋದು. ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಕೋರ್ಸ್ ನಿನ್ನೆ ಬಂದಿದ್ದು ಪ್ರೋಟೀನ್ನ ಈ ಖಾಲಿ ಡಬ್ಬಕ್ಕೆ ಹಾಕ್ಕೊಂಡು ಹೋಗಬೇಕು. ಬಿಕಾಸ್ ಅಲ್ಲಿ ಪ್ರೋಟೀನ್ ಸೋರ್ಸ್ ಬೇಕು ನನಗೆ. ಅದಕ್ಕೆ ಯಾವ ಡಬ್ಬದಲ್ಲಿ ಹಾಕೊಂಡು ಯೋಚನೆ ಮಾಡ್ತೀನಿ. ತುಂಬ ದೊಡ್ಡ ಡಬ್ಬ ಇದೆ, ಚಿಕ್ಕ ಡಬ್ಬ ಅದು ಸಿಗ್ತಾನೆ ನನಗೆ. ಗೈಸ್, ಸೊ ನಾನು ಪ್ರೋಟೀನ್ ಹಾಕ್ಕೊಂಡು ಚಿಕ್ಕ ಡಬ್ಬದಲ್ಲಿ ಬೆಳಗ್ಗಿಂದ ರಾತ್ರಿಯಿಂದ ವೆಯ್ಟ್ ಮಾಡ್ತಿರೋದು ಇದನ್ನು ಕುಡಿಯೋಕ್ಕೆ. ಗೈಸ್, ಪ್ರೋಟೀನ್ ರಾತ್ರಿನೇ ಕುಡಿಯೋಣ ಅಂದ್ಕೊಂಡೆ, ಬಟ್ ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಆಗಿತ್ತು. ಇದ್ರ ಟೇಸ್ಟ್ ಹೆಂಗಿದೆ ಏನು ಅಂತ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಗೈಸ್, ಅದೊಂಥರ ಹೇಳೋಕ್ಕಾಗಲ್ಲ. ಸೊ ಈಗ ಟ್ರೈ ಮಾಡ್ತೀನಿ. ವೆನಿಲಾ ಫ್ಲೇವರ್ ಚೆನ್ನಾಗಿದೆ. ಯಾರಿ ಫಿಗರ್ ಗೈಸ್, ನಮ್ಮ ಸಿಸಿನೂ ಬಂದ. ಗೈಸ್ ಟಿ ಟಿ ಬಂತು ಗೈಸ್. ಎಕ್ಸೈಟೆಡ್ ಗೈಸ್, ಸೂಪರ್ ಎಕ್ಸೈಟೆಡ್ ಗೈಸ್. ಒಂದು ಪಾರ್ಟಿ ಏನಂದ್ರೆ ನಮ್ಮ ಅಪ್ಪ ಬರ್ತಾ ಇಲ್ಲ, ಅವರು ಒಂದು ಈವೆಂಟಿಂದ ಅವ್ರ ಊರಿಗೆ ಹೋಗಿದ್ದಾರೆ. ಸೊ ಅದೊಂದು ಮಿಸ್ಸಿಂಗ್, ಅದು ಬಿಟ್ಟರೆ ಎಲ್ಲರೂ ಇದ್ದಾರೆ. ಸೂಪರ್ ಹ್ಯಾಪಿ. ಟಿ ಬಂತು. ರಾಕಿ, ನಾವು ಹೋಗ್ತಿರೋದು ರಾಕಿಯಲ್ಲಿ. ಅಲ್ಲೋ ಹಾಯ್ ಸೋನು ನೋಡಿ, ನಮ್ಮ ಅಕ್ಕನೂ ಅಲ್ಲೇ ಇದ್ದಾಳೆ ಒಳಗೆ. ಈಗ ನಮ್ಮ ಕಾರ್ ಒಂದು ಐಟಮ್ಸ್ ಎತ್ಕೊಳ್ಳೋದು, ಎತ್ಕೊಂಡ್ಬಿಟ್ರೆ ಮುಗೀತು ಗೈಸ್. ಎಲ್ಲ ಟಿ ಲಗೇಜ್ ಇಡ್ತಾ ಇದ್ದಾರೆ ನೋಡಿ ಅಲ್ಲಿ. ಈಗ ನಾನು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ವ್ಲಾಗರ್ಗಳ ಮುಖಾಮುಖಿ ಆಗ್ತಾ ಇದೆ ಇಲ್ಲಿ. 2 ವ್ಲಾಗರ್ಗಳ ಮುಖಾಮುಖಿ ನೋಡಿ. ಬನ್ನಿ ಹೋಗುವ. ಎಕ್ಸೈಟೆಡಾ? ಖುಷಿ ಆಗ್ತಿದ್ಯಾ? ಸ್ಯಾಮಿಗೆ ಇರಿಟೇಟ್ ಮಾಡಿದ್ರೆ ಇವತ್ತು ಫುಲ್. ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮ್ಮ ಅಕ್ಕನ ಅಕೌಂಟ್. ಇಲ್ಲ ಚಪ್ಪಲಿ ನೋಡಿ ಗಾಯ್ಸ್, ಲಕ್ಕ ಚಪ್ಪಲಿ. ನೀರು ಬಾಟ್ಲುಗಳು ತಂದ್ಬಿಟ್ಟಿದ್ದಾರೆ, ಸ್ಟಾಕ್. ಸಖತ್ ಬಿಸಿಲು, ನೆನ್ನೆಲ್ಲ ಮಳೆ. ಅದಕ್ಕೆ ಇವತ್ತು ಬರುತ್ತೆ ಅನ್ಸುತ್ತೆ ಮಳೆ. ಇಷ್ಟು ಬಿಸಿಲಿದೆ ಅಂದ್ರೆ ಬರುತ್ತೆ ಬೆಂಗಳೂರು. ಅಲ್ಲಿದ್ದು ಲೊಕೇಶನ್ ನಾವೆಲ್ಲ ಬೆಂಗಳೂರಲ್ಲ, ಮಳೆ ಬರುತ್ತೆ. ಸಮೀರಿಗೆ ಒಳ್ಳೇದ್ ಮಾಡಪ್ಪ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ. ಅಕ್ಕ ನಿಮ್ಮ ಹತ್ರ ಮಾತಾಡ್ತಿದ್ರಲ್ಲ, ಅವ್ರು ನಾರ್ಮಲ್ ಆಗಿ ಇದು ಡೀಸೆಲ್ ಟ್ಯಾಂಕ್ ಗಿಡಿ. ಸೇಫ್ ಆಗಿ ಹೋಗಿ ಕ್ಷೇಮವಾಗಿ ಬರ್ತೀವಿ. ರೈಟ್ ಲೆಗ್ ಫೈನಲಿ ಗೈಸ್ ಹೊರಟಿದ್ದೀವಿ.
ಇಲ್ಲಿ ಫಸ್ಟ್ ಸೆಟಲ್ ಡೌನ್ ಆಗಲಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಿಂಗೆ ಎಲ್ಲರಿಗೂ ಜಾಗ ಇದೆಯಲ್ಲ ಗೌಡ್ರೆ? ಇದೆ 100% ಇದೆ. ನಮ್ಮ ಅಕ್ಕ ನಮ್ಮ ಗೌಡ್ರ ಹತ್ರನೇ ಕೂರ್ಬೇಕಂತಪ್ಪ ಇದೊಂದು ಬೇರೆ ಇಲ್ಲಿ ಕೂತ್ಕೊಂತಾರೆ ಒಬ್ಬನೇ ಕೂತ್ಕೊಳ್ಳೋಕ್ಕಾಗೋದು ಎಷ್ಟು ಸೀಟ್ ಯೋಚನೆ ಮಾಡಿರ್ಲಿಲ್ಲ. ಕ್ಲೋಸ್ ಮಾಡ್ಬಿಟ್ಟೆ ಸ್ವಲ್ಪ ಸೈಡ್ ಬಾ ಸಂಜು ನಾನು ಕೂರ್ಬೇಕು ನಾನು ಕೂರಲ್ಲ ಕಣ ಇಲ್ಲಿ ತಲೆ ಕೆಡ್ಸ್ಕೊಂಡು ಹೋಗು ನೀನು ಹೋಗ್ಬಿಡು. ಜಾಗ ಇದೆಯಾ ಅಲ್ಲಿ ಎಲ್ಲಿ ಜಾಗ ಐತೆ ರೆಡಿ ಜೈ ಜೈ ರೈಟ್ ಗಾಡಿ ಹಿಂಗಲ್ಲ ಗೈಸ್ ಫೈನಲಿ ಹೊರಟಿದ್ದೀವಿ ಎಲ್ಲರೂ ಇಲ್ಲಿ ನೋಡಿ ನನ್ನ ಪಕ್ಕ ಒಂದು ಸೀಟ್ ಖಾಲಿ ಇದೆ ಅದು ನಾನು ಹಂಗೆ ಉಳಿಸ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಊಟ ಲಂಚ್ ಇದೆಯಲ್ಲ ಅದು ಸೇಫ್ ಆಗಿರ್ಬೇಕು ಅಂತ ಅವಾಗಿಂದ ಇಲ್ಲಿ ನಿಂತಿದ್ದೀನಿ. ನೀನ್ ಯಾಕೆ ನಿಂತಿದ್ದೆ ಅಲ್ಲಿಂದ ಜಾಗ ಇಲ್ಲಿ ಹೋಗಿ ಕೂತ್ಕೋ ಅಲ್ಲಿ ಅಲ್ಲಿ ಕೂತ್ಕೋಬೇಕು ಇಡೀ ಟ್ರಾವೆಲ್ ಏನು ಇಲ್ಲಿಂದ ಅಲ್ಲಿಗೆ ಹೋಗೋರ್ಗು ನಿಂತ್ಕೊಂಡಿರ್ತೀಯ ಡೈರೆಕ್ಟ್ ಆಗಿ ಚಿಕ್ಕಮಂಗ್ಳೂರ್ ನಾನು ಇಳಿತೀನಲ್ಲ ಅವಾಗ ಕೂತ್ಕೋ ಗೈಸ್ ನಾವು ಹೋಗ್ತೀರಾ ಚಿಕ್ಕಮಂಗ್ಳೂರ್ಗೆ ಬನ್ನಿ ಹೋಗುವ ಗೈಸ್ ರೆಡಿ ಆಗ್ತಾ ಇದೆ ಮ್ಯೂಸಿಕ್ ಸಿಸ್ಟಮ್ ಕನೆಕ್ಟ್ ಆಗ್ತಾ ಇದೆ ಮುಂಚೆ ಬಾರೋ ಒಂದು ಪಕ್ಕ ಕೂತ್ಕೋ ಯಾರು ನಮ್ಮ ಅಕ್ಕ ಕೂತ್ಕೋತಾಳೆ ನನ್ನ ಪಕ್ಕ ಬಾಸೋನು ಜಾಕಿ 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 ಗೈಸ್ ಸೊ ಈಗ ಫ್ಯೂಲ್ ಹಾಕ್ಸ್ಕೋಬೇಕು ಟಿಟಿಗೆ ಅದಕ್ಕೆ ಇಳಿದಿದ್ದೀವಿ ಗೈಸ್ ಇವನ್ನ ರಿಯಲ್ ಬಣ್ಣ ತೋರಿಸ್ಬಿಟ್ಟ ಫ್ರೆಂಡ್ ಪಕ್ಕ ಕೂರು ಅಂದ್ರೆ ಗರ್ಲ್ ಫ್ರೆಂಡ್ ಪಕ್ಕ ಕೂತಿದ್ದೀನೋ ಗರ್ಲ್ ಫ್ರೆಂಡ್ ಪಕ್ಕ ಲೇ ಫ್ರೆಂಡಾ ಗರ್ಲ್ ಫ್ರೆಂಡ್ ಲೇ ಗರ್ಲ್ ಫ್ರೆಂಡಾ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ ನೀನು ನಿನ್ನ ರಿಯಲ್ ಬಣ್ಣ ತೋರಿಸ್ಬಿಟ್ಟೆ ಕಣ ನಿನ್ನ ರಿಯಲ್ ಬಣ್ಣ ಏನ್ ಹೇಳು ನಿನ್ನ ರಿಯಲ್ ಬಣ್ಣ ಏನ್ ಹೇಳು ಕಪ್ಪಲ್ಲ ಲೇ ನೀನು ಬಿಳಿ ಕಣ ನಿನ್ ಬಣ್ಣ ನೀನ್ ಬಿಳಿ ಕಣ ಚೇಂಜ್ ಆಗೋಗ್ತೀಯ ನೋಡಿ ಹಾಯ್ ಹಾಯ್ ಮೋಸ ಮಾಡಿರೋದು ಏನ್ ಬರೀ ಗಾಳಿ ಇದೆಯಾ ಹೌದಾ ನೋಡಿದ್ರಲ್ಲಿ ಏನಿಲ್ಲ ದೊಡ್ಡ ಸ್ಕ್ಯಾಮ್ ಆಗೋಯ್ತು ನಮ್ಮ ಭಾವ ಜೊತೆ 75 ಚಿಕ್ಕನ್ ಇಲ್ಲ ಇಲ್ಲೇನೋ ಈ ಗನ್ನಲ್ಲಿ ಆಗ್ತಿಲ್ಲ ಫ್ಯೂಲ್ ಫಿಲ್ ಆಗ್ತಿಲ್ಲ ಇದಕ್ಕೆ ಎಲ್ಲ ನೋಡಿ ಚೆಲ್ಲ ಹೋಗ್ತಾ ಇದೆ ನಮ್ದು 100 ರೂಪಾಯಿ ಲಾಸ್ ಆಗೋಯ್ತಿಲ್ಲ 100 ರೂಪಾಯಿ ಲಾಸ್ ಆಗೋಯ್ತು ಫ್ಯಾಮಿಲಿ ನೋಡುವಂಥ ಕಾಂಟೆಂಟ್ ಇದು ಮಾತಾಡ್ತೇನೆ ಅವಳೆ ಮಕ್ಕ ಅಳ್ತವಳೆ ಅವ್ರು ಹೇರ್ ಸ್ಟೈಲ್ ಹಾಳಾಗೋಯ್ತಂತೆ ಪಾಪ ಹೌದಾ ಹೌದಾ ಪಾಪ ಅಳ್ತವಳ ನಮ್ಮ ಅಕ್ಕ ನಮ್ಮಕ್ಕ ದೇವ್ರಿಗರು ಬರ್ರೋ ಬರ್ರೋ ನಮ್ಮಕ್ಕ ದೇವ್ರಿಗರು ನೋಡಮ್ಮ Don't worry baby ಚಿನ್ನಮ್ಮ ದಾರಿ ತಪ್ಪಿ ನಾನು ಬಂದೆ ರಾಂಗ್ ರೂಟಲ್ಲಿ ಗೈಸ್ ಲಂಚಿಗೆ ಇಳಿದಿದ್ದೀವಿ ಕಿಚನ್ ಹಳ್ಳಿ ಮನೆಗೆ ಬಂದಿದ್ದೀವಿ ಅಪ್ಪಪ್ಪ ತಲೆ ಸುತ್ತಾ ಇದೆ ಸರಿ ಬನ್ನಿ ನಾನು ನನ್ನ ಬಾಕ್ಸ್ ತಂದಿದ್ದೀನಿ ಇವರೆಲ್ಲ ಏನು ತಿಂತಾರೆ ನೋಡೋಣ ಇಲ್ಲಿ ನೋಡಿ ಸಕ್ಕತ್ತಾಗಿದೆ 3 KTM ಹಿಂಗೆ ಬಂದಿದೆ ಡ್ಯೂಕ್ 4 ಸಾರಿ 1 2 3 4 ಎಲ್ಲ ಸೇಮ್ ಸೇಮ್ 390ನೇ ಎಲ್ಲ 390 ರೈಡ್ ನಾವೊಂದ್ಸರಿ ಬರ್ಬೇಕು ಗೈಸ್ ಬೈಕ್ ರೈಡ್ಗೆ ಮಕ್ಕಂದು ಇಡೀ ಜರ್ನಿ ಪಾಪ ಹೇರ್ ಸ್ಟೈಲ್ ನಾನು ಸ್ಟೈಲ್ ಹಾಳು ಮಾಡಿಬಿಟ್ವಿ ಏನಾಯ್ತು ಮಾಡಿಸ್ಕೊಂಬಂದಿದ್ದ ಸಲೂನ್ಗೆ ಹೋಗಿ ಏನಿಗೆ ಸಲೂನ್ ಮನೇನೆ ನೀಟಾಗಿ ಮಾಡ್ಕೊಂಡಿರೋ ಸೆಟ್ ಮಾಡಿದ್ದ ಆಯಿಲಿ ಆಗ್ಬಿಟ್ಟೈತಿ ಇವಾಗ. ಆಯ್ತು ಬಿಡಿ ಓಕೆ ಬಾ ನೀನು ಹೆಂಗಾರು ಚೆನ್ನಾಗಿ ಕಾಣ್ತೀಯ ಸೋನು ನನ್ನ ಬ್ಲಾಗಲ್ಲಿ ನಾನು ಚೆನ್ನಾಗಿ ಕಾಣಿಸೋದು ಬೇಡವಾ? ಸೂಪರಾಗಿ ಕಾಣ್ತಾ ಇದೆಯಾ ಬಾ ತಲೆ ಕೆಡ್ಸ್ಕೊಬೇಡ ಹಿಂಗೆ ಹೇಳಿ ಮೇಂಟೈನ್ ಮಾಡ್ತೀನಿ ಗೈಸ್ ಇಲ್ಲಾಂದರೆ ಮತ್ತೆ ಇಡೀ ಜರ್ನಿ ರೋಡ್ನೇ ಇರ್ತಾರೆ ಗೈಸ್ ಎಲ್ಲ ಈಗ ಲಂಡನ್ಗೆ ಹೋಗಿದ್ದಾರೆ ಇನ್ ದಿ ಸೆನ್ಸ್ ವಾಶ್ರೂಮ್ಗೆ ಹೋಗಿದ್ದಾರೆ
ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಯಾರೇನು ಕೂತ್ಕೊಳ್ಳೋದು, ಇಲ್ಲಿ ನೋಡಿ ಇಲ್ಲಿ 6 ಸೀಟ್ ಇದೆ, ಇಲ್ಲಿ 4 ಸೀಟ್ ಇದೆ. ನಾನು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ, ಹಸುವಾಗ್ತಿತ್ತು ಅದಕ್ಕೆ. ನಿಮಗೆಲ್ಲ ದೋಸೆ ತಿನ್ನೋ ಚಾನ್ಸ್ ಇದ್ರು ಇಡ್ಲಿ ತಿಂತಾ ಇದ್ದೀರಲ್ಲ, ಹೆಂಗಿದೆ ದೋಸೆ ನೋಡಿ. ಅದು ನಂಗೆ ಇಡ್ಲಿ ತಿಂದು ಸಾಕಾಗೋಯ್ತು, ಆದರೂ ಒಡೆ ತಿಂತವ್ರು ಇವರು. 3, 2, 1 ಟರ್ನ್. ಲೋಕಿ ರೆಡಿ, 3, 2, 1 ಟರ್ನ್. ಎಲ್ಲ ತಿಂದಾಯ್ತು, ಊಟ. ಈಗ ನಮ್ಮ ಬಾಬಾ ಇಲ್ಲಿದ್ದು ಫೇಮಸ್ ಸ್ವೀಟ್ ಇದೆ, ಅದನ್ನ ತಂದು ತಿಂತವ್ರು ನೋಡಿ. ಬರ್ರಪ್ಪ, ಬನ್ರೋ. ನಮ್ಮ ಅಕ್ಕ ಈಗ ಮಲ್ಕೋತಾಳೆ ನೋಡಿ, ಮಲ್ಕೋತಾಳೆ, ನೆಮ್ಮದಿಯಾಗಿ ಮಲ್ಕೋತಾಳೆ. ಅದು ನೀವು ನೋಡ್ತೀರಾ ಈಗ. ಚೂರು ನಿದ್ದೆ ಮಾಡಿಲ್ಲ ಗೈಸ್, ಲಾಗೌಟ್ ಆಗಿದೆ 5 o'clock. ಮಲ್ಕೊ ಮತ್ತೆ ನೈಟ್ ಲಾಗಿನ್ ಆಗ್ಬೇಕು ನಾನು. ಹೋದಲ್ಲಿ ಬಂದಲ್ಲಿ ಎಲ್ಲ ನಮ್ಮ ಅಕ್ಕಂಗೆ ಯಾರೋ ನೀರು ಹಾಕಿಡೆ ಬಿಟ್ಬಿಟ್ರು. ಅವ್ನು ಯಾವನ್ ಹಾಕಿದ್ದಾನೋ ನೀರು ನಮ್ಮ ಅಕ್ಕಂಗೆ. ನಮ್ಮ ಅಕ್ಕನ ಮೇಲೆ ಯಾವ ನೀರು ಹಾಕಿದ್ನೋ, ನಮ್ಮ ಅಕ್ಕನ ಮೇಲೆ ಯಾವ ನೀರು ಹಾಕಿದ್ನೋ. ಅವ್ನು ಒಳ್ಳೇದಾಗ್ಲಿ, ಒಳ್ಳೆ ಇಂಟು ಸಿಗ್ಲಿ. ನನ್ ಹಿಂದೆ ಇದ್ದ ಕ್ರೇಜಿ ಬಾಯ್ಸು ಎಲ್ಲಿ ಹಾಳಾದ್ರು ನನ್ನ ಕೆಟ್ಟು ಕಿಳಿಯ ಪಕ್ಕ ಕಿಲಕಿಲ್ಲ ನಟ ಸದ್ದು. Tell me baby what's the problem? I'm only picking up. ಗೈಸ್ ಇನ್ನೊಂದು 5 ನಿಮಿಷ ರೆಸಾರ್ಟ್ ರೀಚ್ ಆಗ್ತೀವಿ. ಗೈಸ್ ರೆಸಾರ್ಟ್ ರೀಚ್ ಆಗಿದ್ದೀವಿ. ರೆಸಾರ್ಟ್ ರೀಚ್ ಆಗಿದ್ದೀವಿ. ಈಗ ತುಂಬ ಪೀಸ್ಫುಲ್ ಆಗಿದೆ ಜಾಗ. ಆ್ಯಂಡ್ ಈ ರೆಸಾರ್ಟ್ ಬಂದು ನಮ್ಮ ಸ್ಕೂಲ್, ನಮ್ಮ ಅಕ್ಕಂಗೆ ಜೂನಿಯರು, ನನಗೆ ಸೀನಿಯರು. ಸೊ ನೋಡಿ ಅವರೇ ಪೂಜಾ ಅಂತ. ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಸ್ಕೂಲಲ್ಲಿ ಪಕ್ಕದ ಕ್ಲಾಸಲ್ಲಿ ಕೂರ್ತಿದ್ದೀರಿ ನೀವು. ಕೊನೆಗೂ ಬಂದ್ರಿ ಗೈಸ್. ಸೊ ಈಗ ರೆಸಾರ್ಟ್ ಹೆಂಗಿದೆ ಅಂತ ನಿಮ್ಗೆ ಒಂದು ಶಾರ್ಟ್ ತೋರಿಸ್ತೀನಿ ಫಸ್ಟು, ಆಮೇಲೆ ಲಂಚಿಗೆ ಹೋಗೋಣ ಎಲ್ಲರೂ. ತಿನ್ನನ್ ಪಾಪ ಪಟ್ಟು. ನಮ್ಮದು ಮನೆಯಿಂದ ಬಂದಿರೋ ಫಿಶ್ಶು, ಸೊ ರೈಸು ಮತ್ತು ಒಂಚೂರು ಮುದ್ದೆ ಮುಗೀತು.
ಗೈಸ್ ಫೈನಲ್ ರೆಸಾರ್ಟ್ ರೀಚ್ ಆದ್ವಿ. ಲಂಚ್ ಮಾಡ್ಕೊಂಡು ಲಂಚ್ನ ಲೇಟಾಗಿ ಮಾಡಿದ್ವಿ. ಈಗ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದೀವಿ ಗ್ರೌಂಡಲ್ಲಿ. ಬನ್ನಿ ಕ್ರಿಕೆಟ್ ಆಡುವ. ಗೈಸ್ ಸ್ಟಂಪ್ನ ತಂದಿಟ್ಟೆ. ಇನ್ನೇನು ಮ್ಯಾಚ್ ಶುರು ಮಾಡೋಣ ಅಷ್ಟರಲ್ಲಿ ಒಂದೇ ಒಂದು ಬಾಲ್ ತೊಗೊಂಡು ರಪ್ ಅಂತ ಅಲ್ಲಿ ಹೊಡೆದ, ಬಾಲ್ ಹೋಯ್ತು. ಲೇ ಪೊದೆಗೆ ಯಾಕೆ ಹೋಗ್ತಾ ಇದೀಯಾ? ಲೇ ಪೊದೆಗೆ ಯಾಕೆ ಹೋಗ್ತಾ ಇದೀಯಾ? ಗೈಸ್ ಈಗ ಮ್ಯಾಚ್ ಆಡ್ತಾ ಇದೀವಿ ನಾವು. ಕ್ರಿಕೆಟ್ ಸೀರಿಯಸ್ ಮ್ಯಾಚ್. ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರು ಇರ್ತಾರೆ. ಇದು ಟೇಲ್ಸ್, ಇದು ಹೆಡ್. ರೆಡಿ? ಟೀಮ್ ಕೋರ್ ಹಾಕಿದ್ದು. ಆಯ್ತು. ಹೆಡ್ ಟೇಲ್. ಏನ್ ಬೇಕು? ಇಲ್ಲ ಏನ್ ಬೇಕಲ್ಲ, ಟೀಮ್ ಕೋರ್ ಹಾಕಿ. ಕೋರಿ ಯಾರು ಬೇಕು ನಿಮ್ಗೆ? ನನಗೆ ಸಾಯಿಲ್, ಸಂಜಯ್, ನಮ್ಗೆ ನಮ್ಮ ಮನೀಶ್, ಅಯ್ಯಯ್ಯೋ ನಮ್ಮ ಲೋಕಿ, ಸೋನು, ಕಾವ್ಯ, ಪೂಜಾ, ರಿಯಾನಾ ಅಷ್ಟೇ. ಅಮ್ಮ ಇಲ್ಲ ಸರ್ ಹೋಗುತ್ತೆ ಅಷ್ಟೇ. ಸರಿ ಬ್ಯಾಟಿಂಗ್ದು ಬೌಲಿಂಗ್ದು ಕೋರಸ್. ಹೆಡ್ 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 ಬೌಲಿಂಗ್. ಆರ್ ಓವರ್ ಆಡೋಣ. ಮೂರ್ ಆಡೋಣ. 3 ಓವರ್ ಅಷ್ಟೇ. ಮೂರ್ ಸಾಕು. ಕೊಡ ಬಾಲ್ ಕೊಡು. ನಮ್ ಟೀಮ್ ಅವರೆಲ್ಲ ಬನ್ನಿ ಸ್ಟ್ರಾಟಜಿ ಮಾಡೋಣ. ಬನ್ನಿ ಬನ್ನಿ. ಬ್ಲಾಗ್ ಅಲ್ಲ, ಇಲ್ಲಿ ಬರ್ರ ಮಾತಾಡಕ್ಕೆ. ಅಯ್ಯೋ ಇಲ್ಲಿ ನಿಂತ್ಕೊಳ್ರಿ ಮಾತಾಡಕ್ಕೆ. ಸೊ ಈಗ ಏನಿಲ್ಲ, ಈಸಿ 3 ಓವರ್ ಆಡ್ತಾರೆ. ಸೊ ಫಸ್ಟ್ ಸಂಜೆ ಬ್ಯಾಟಿಂಗ್ ಹೋಗ್ತಾನೆ. ಬಾಲಿಂಗ್ ಅಲ್ಲಿ ಯಾವ ಸ್ಟ್ರಾಂಗ್ ಇದ್ದೀರಾ? ಬಾಲಿಂಗ್ ಅಲ್ಲಿ ಯಾವ ಸ್ಟ್ರಾಂಗ್ ಇದ್ದೀರಾ? ಅಷ್ಟೇ. ಏನೋ ಒಟ್ನಲ್ಲಿ ಆಡ್ರಿ ಗೆಲ್ಲನ. ಗೆದ್ದವ್ರಿಗೇನಪ್ಪ, ಗೆದ್ದವ್ರಿಗೆ ಗೆದ್ದವ್ರಿಗೆ 1000 ರೂಪಾಯಿ. ಆಯ್ತು. ಯಾಕೋ ಸೋಲ್ತೇನೋ? ಬರ್ರ ಸಂಜಯ್, ನಮ್ ಟೀಮ್ ಓಪನಿಂಗ್ ಬ್ಯಾಟ್ಸ್ಮನ್ ನಮ್ ಸಂಜಯ್. ಲೋಕಿ ಬಾಹುಬಲಿ ರೇಂಜ್ ಕಲ್ಲೆತ್ಕೊಂಡ್ ಬರ್ತಾವನೆ. ಬಾ 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 ಮಗ, ಬಾ ಮಗ, ಬಾ ಮಗ, ಬಾ ಮಗ. ಹಾಕ್ ಸಂಜಯ್ ಮೇಲೆ ಹಾಕ್. 500 ಕೊಡ್ತೀನಿ. ಕ್ಯಾಚ್ ಬಂದ್ರು ಹಿಡಿಯಲ್ಲ ನನಗೆ ಗೊತ್ತು. ನಾನು ಹಿಡಿತೀನಿ, ಸ್ಟೇಟ್ ಬಂದ್ರು ಹಿಡಿಬೇಡ. ಹಿಡಿತೀನಿ ಬಟ್ ನನಗೆ 500 ಕೊಡ್ತಿದ್ದೀನಿ ಅಷ್ಟೇ, ಮುಗೀತು. ಕೊಡ್ಬೇಕು. ಗೌಡ್ರೆ 1000 ರೂಪಾಯಿ. ಎಲ್ಲ ಮಾಡಿದೀನಿ, ನನಗೆ ಡೀಲ್ ಮಾಡಿದ್ರೆ ಮಾಡ್ತಿರ್ಲಿಲ್ಲ. 1000 ರೂಪಾಯಿ ಡೀಲು. ಬರ್ರಪ್ಪ ಗೆಲ್ಲನ. ಲೆಟ್ಸ್ ಗೋ ಸ್ಟಾರ್ಟ್ ಗೈಸ್. ಗೆರೆ ದಾಟಿದ್ರೆ ರನ್ನು ಆಯ್ತಾ. ಅಲ್ಲಿ ಬ್ರೌನ್ ಕಲರ್ ಗೆರೆ ಇದೆಯಲ್ಲ, ಇಲ್ಲಿ ಈ ಕಡೆ ಆ ಕಡೆ ಇಲ್ಲ, ಬರೀ ಈ ಕಡೆ ಮಾತ್ರ. 5 ಜನ ಇರೋದ್ ಗುರು. ಇಲ್ಲಿ ಬ್ಲಾಕ್ ಕಲರ್ ಗೆರೆ ಇದೆಯಲ್ಲ, ಅದು 4. ಫುಲ್ ಡ್ರಾಸ್ ಹೊಡೆದ್ರೆ ಔಟ್. ಅಲ್ಲೂ ಅಷ್ಟೇ, ಫುಲ್ ಡ್ರಾಸ್ ಮೇಲೆ ಎಲ್ಲೋದ್ರೆ ಔಟೆ. ಅದು ಗೋಡೆ, ಆ ಗೋಡೆ 4 ಅಷ್ಟೇ. ಆ ಗೋಡೆ 4. ಓಡ ರನ್ ಓಡೋದೈತೆ. ನಮಗ್ ಟೀಮ್ ಅವ್ರು ಆ ಕಡೆ ಟೀಮ್ ಕಮ್ಮಿ ಇದಾರಂತೆ, ಅದಕ್ಕೆ ನಮ್ಮನ್ನ ವಿಕೆಟ್ ಕೀಪರ್ ಮಾಡಿದ್ದಾರೆ. ಬಾಲ್ ಇಲ್ಲಿ ನೋಡು, ಇನ್ನೇನ್ ಹಿಂಗ್ ಬರ್ತಾರೆ ಅಂದಾಗ ಹಂಗ್ ಮಾಡು ಆಯ್ತಾ. ಓವರ್ ವೇಸ್ಟ್ ಆಯ್ತು ಗೈಸ್ ನಮ್ದು. ಎಲ್ಲ ಮೋಸನೇ ಆಗಿರೋದು ನನಗೆ. ಬೌಲಿಂಗ್ ನಮ್ಮ ಅಕ್ಕ ಮಾಡ್ಬೇಕು. ಗೈಸ್ ಬಾಲ್ ಹುಡ್ಕಕ್ಕೆ ಎಲ್ಲ ಒಳಗೋದ್ರು. ಇವ್ನು ವಿಕೆಟ್ ತೆಗ್ದವನೆ, ನಿಮ್ ಟೀಮ್ ಅವ್ನು ವಿಕೆಟ್ ತೆಗ್ದವ್ರೆ. ಸ್ಟ್ರಾಟಜಿ ಇದೆ ಆಗ್ಲೇ ಬಂದ್ಬಿಟ್ಟು. ಗೈಸ್ 2ನೇ ಓವರ್ ಮುಗೀತು, ಇನ್ನೊಂದು ಓವರ್ ಇದೆ ಅಷ್ಟೇ, ಲಾಸ್ಟ್ ಬಾಲ್ ಇದೆ. ಸಂಜಯ್ ಬೌಲಿಂಗ್ ಅಲ್ಲಿ ನೋಡ್ಕೊಂಡು ಅಂದ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ನೀನು. ಯಾಕೆ ಓವರ್ ಆಗಿರೋದು? ಬನ್ನಿ, ನಾವು ಸೋಲೋದು ಗೊತ್ತಿರೋದೇ, ನಮ್ಗೇನ್ ಭಯ ಇಲ್ಲ, ಯಾರಾದ್ರೂ ಆಡ್ಲಿ. ಬನ್ನಿ 0 ರನ್ ಅಲ್ಲಿ ಇದೀವಿ ನಾವು. ಇಟ್ಸ್ ಓಕೆ. ಸೂಪರ್ 4 ಹೊಡೆದ್ರು ಗೈಸ್. 4 ಹೊಡೆದಿದ್ದಾರೆ. ಲೇ ಹಿಂಗ ಸ್ಟ್ರೈಟ್ ಹೋದ್ರೆ ಗೋಡೆ 4 ಅಂತ ಹೇಳಿಲ್ವೇನೋ? ಅದು ನಿನ್ ಬಾಲ್ಗೆ ನೀನ್ ನಾಚಿಕೆ ಬೀಳ್ಬೇಕು, ನಾವಲ್ಲ. ಹಾ ಕಾವ್ಯ ಹಂಗೆ ಇನ್ನೊಂದು 4 ಕೊಡಿ. ಓಡು 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 ಓಡು.
ಸೂಪರ್ 8 ಸ್ಕೋರ್ 8 ಸೂಪರ್ ಸೂಪರ್ ನಮ್ಮ ಅಕ್ಕನ್ ಮೆಚ್ಚಬೇಕು ಕಾವ್ಯನಲ್ಲ ನಮ್ಮ ಅಕ್ಕನ್ ಮೆಚ್ಚಬೇಕು ನಮ್ಮ ಅಕ್ಕನ್ ಮೆಚ್ಚಬೇಕು ಥ್ಯಾಂಕ್ ಯು ಓಕೆ 500 ಬ್ಯಾಟಿಂಗ್ ನೀನೇ ಮಾಡ್ಬಿಡು ಆಡಿ ಎದುರ್ಬೇಡಿ ಸ್ಟ್ರೈಟ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಹೊಡಿ ಫೀಲ್ಡಿಂಗ್ ಅದು ಹಾಕಮ್ಮ ನೀನ್ ಹಾಕಮ್ಮ ನಮ್ಮ ಟೀಮ್ ಸ್ಟ್ರಾಂಗ್ ಇದ್ದಾರೆ ಸೂಪರ್ 12 ರನ್ ಸೀಮಾ ಲವ್ ಯು ಲಾಸ್ಟ್ ಕಾಪಾಡ್ಬಿಟ್ರು ಮರ್ಯಾದೆ ಕಾಪಾಡ್ಬಿಟ್ರು ಅವರ್ ಶ್ರವಣ್ ಮ್ಯಾಚ್ ಅಲ್ಲಿ ಇವ್ರನ್ನಾದ್ರೂ ಹಾಕೊಂಡು ಹೋಗ್ಬೇಕಿತ್ತು ನಿನ್ನ ಹಾಕೊಂಡು ಹೋಗಿದ್ನಲ್ಲ ನಾನು ನಮ್ಮ ಟೀಮ್ ಪ್ಲೇಯರ್ದು ಗೇಮ್ ನೋಡಿ ಭಯ ಆಗ್ತಾ ಇತ್ತಾ ಈಗ ಔಟ್ ಟೀಮ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಬನ್ನಿ ನಾವು ಫೀಲ್ಡಿಂಗ್ ಮಾಡೋ ಟೈಮ್ ಅಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಇಲ್ಲ ಬಾಲ್ ಆ ಕಡೆ ಇಲ್ಲ ಬಂದ್ರಲ್ಲ ಅಯ್ಯೋ ಯಾರೋ ನೀವು ಈ ಕಡೆ ಬಾಲ್ ಇಲ್ಲ ಕ್ಯಾಚ್ ಹಿಡಿಯಕ್ಕೆ ಹೋಗಿದ್ದು ಇವ್ರ ಟೀಮ್ ಅವರೇ ಕ್ಯಾಚ್ ಹಿಡಿದಿದ್ದು ನಿಮ್ಮ ಟೀಮ್ ಅವರೇ ಇವ್ರು ಓಡ್ತವ್ರೆ ರನ್ ಬಿಟ್ಟು ನಿಧಾನ ಕೊಡಿರಿ ಮೋಸ ಆಗಿದೆ ಮೋಸಕ್ಕೆ ನಾಶ ಆಗುತ್ತೆ ಸುಮ್ನಿರು ವಿಕೆಟ್ ಮಾಡ್ತಾರ ಪ್ರಶಾಂತ ಏನಿದು ಇನ್ನೊಂದು ವಿಕೆಟ್ ಐತೆ ಲಾಸ್ಟ್ ಒಂದ್ ಬಾಲ್ ಅಲ್ಲಿ ಏನ್ ಮಾಡ್ತೀಯಾ ಒಂದ್ ಬಾಲ್ ಹೊಡ್ಬಿಡ್ಲಿ ಹಾಕ್ಬಿಡೋ ಓಕೆ ಒಂದ್ ಬಾಲ್ ವಿಕ್ಟ್ರಿ ಆಡೋಣಪ್ಪ ಸೌಂಡು ಸಂಜಯ್ ಕಾವ್ಯ ಅವರೇ ಕಂಗ್ರಾಟ್ಸ್ ಥ್ಯಾಂಕ್ ಯು ನಿಮ್ಮಿಂದಾನೆ ಓಕೆ ಒಳ್ಳೆ ಬೌಲಿಂಗ್ ಮಾಡಿದ್ಯಾ ಗೌಡ್ರನ್ನ ಔಟ್ ಮಾಡಿದ್ಯಾ 1000 ರೂಪಾಯಿ ಹೌದು ಇವರಿಂದಾನೆ ಇವ್ರು ಬೌಲಿಂಗ್ ಮಾಡಿದಕ್ಕೆ ಇವ್ರು ಹೊಡೆದಿದ್ದು ಗೈಸ್ ಕ್ರಿಕೆಟ್ ಆದಮೇಲೆ ನಾವೆಲ್ಲ ಡಿನ್ನರ್ ಮಾಡ್ತಾ ಇದ್ದೀವಿ ಡಿನ್ನರ್ ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಇವಾಗ ನೆಕ್ಸ್ಟ್ ಮಲ್ಗೋದಷ್ಟೇ ಗೈಸ್ ಎಲ್ಲ ಸಖತ್ ಟಯರ್ಡ್ ಆಗಿಬಿಟ್ಟಿದ್ವಿ ಬೇಗ ಮಲ್ಕೊಂಬಿಟ್ವಿ ನಾನು ತುಂಬ ದಿನ ಆದಮೇಲೆ ತುಂಬ ಬೇಗ ಮಲಗಿದ್ದೆ 12-12:30 ಹಂಗೆ ಮಲ್ಕೊಂಬಿಟ್ವಿ ಸೊ ಈಗ ಬೆಳಗ್ಗೆ ಆಗಿದೆ ಬೆಳಗ್ಗೆ 9 ಗಂಟೆ ಎಲ್ಲರೂ 5 ಗಂಟೆಗೆ ಎದ್ದೇಳ್ತೀವಿ ಹಂಗೆ ಅಂತೇಳಿ 9 ಗಂಟೆಗೆ ಎದ್ದಿದ್ದೀನಿ ನಾನು ಇನ್ನೂ ಮಲಗಿದ್ದಾನೆ ಮಕ್ಕ ಎಲ್ಲ ಇನ್ನೂ ಮಲಗಿದ್ದಾರೆ ಎನಿವೇಸ್ ವ್ಲಾಗ್ನ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವ್ಲಾಗ್ ವೆಯ್ಟ್ ಮಾಡಿ ಸಖತ್ ಮಜಾ ಇರುತ್ತೆ ಏನಕ್ಕೆ ಅಂದರೆ ನಾಳೆ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ನಾವು ಬಂದಿರೋದು ಏನಕ್ಕೆ ಅಂದರೆ ನಂದು 2 years ಆಫ್ ಡೈಲಿ ವ್ಲಾಗಿಂಗ್ ಆಗಿದೆ ಸೊ 2 years ಆಫ್ ಡೈಲಿ ವ್ಲಾಗಿಂಗ್ನ ಸೆಲೆಬ್ರೇಟ್ ಮಾಡೋಕ್ಕೆ ಆ್ಯಂಡ್ ನಾಳೆ ಸೆಲೆಬ್ರೇಷನ್ ಇರುತ್ತೆ ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನೀವು ನೋಡಿ ಎಕ್ಸೈಟೆಡ್ ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ನೋಟ್ಸ್ ಆಫ್ ಲವ್ खत्म बाय बाय टाटा गुड बाय गया